ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರೆಡಿಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಒಂದು ಇಂಡಿಯನ್ ಮ್ಯಾಚ್ ತುಂಬ ಜನ ಒಂದು ಅಕ್ಟ್ರ ಆಗಿದ್ದಾರೆ. ಹೇಳ್ಬೇಕು ತುಂಬ ಒಂದು ಟೆನ್ಷನ್ ಇದೆ. ಏನಪ್ಪ ಹೇಳ್ಬೇಕ್ರಿ, ಇವತ್ತು ನಮ್ಮದು RCB ವರ್ಸಸ್ KKR. ಈ ಒಂದು ಮ್ಯಾಚ್ನಲ್ಲಿ ಯಾವ ಒಂದು ಟೀಮ್ ಗೆಲ್ಲುತ್ತೆ, ಯಾವ ಒಂದು ಮ್ಯಾಚ್ ಗೆಲ್ಲುತ್ತೆ ಅಂತ ತುಂಬ ಜನರು ಕಾಯ್ತಿದ್ದಾರೆ. ಹೇಳ್ಬೇಕಾದ್ರೆ ತುಂಬ ಹಿಂದಿದ್ದಾರೆ, ಅಕ್ಟ್ರ ಆಗಿದ್ದಾರೆ, ತುಂಬ ಹಿಂದೆ ಇಟ್ಟಿದ್ದಾರೆ ಕಾನ್ಫಿಡೆನ್ಸ್. ಇವತ್ತು ನಮ್ಮ ಒಂದು ಇಂಡಿಯನ್ RCB ಗೆಲ್ಲುತ್ತೆ ಮತ್ತು ಅದರ ವಿರುದ್ಧ KKR ಗೆಲ್ಲುತ್ತೆ. ಇವು ಎರಡು ಮ್ಯಾಚಲ್ಲಿ ಯಾವ ಒಂದು ಮ್ಯಾಚ್ ಗೆಲ್ಲುತ್ತೆ ಅಂತ ತುಂಬ ಅಕ್ಟ್ರ ಹಿಡ್ಕೊಂಡು ತುಂಬ ಜನ ಕಾಯ್ತಾ ಇದ್ದಾರೆ. ಹೇಳ್ಬೇಕಾದ್ರೆ ಇವತ್ತು ನಮ್ಮೊಂದು 7:30ಗೆ ನಮ್ಮೊಂದು ಇಂಡಿಯನ್ IPL ಸ್ಟಾರ್ಟ್ ಆಗಿದೆ. ಅದು ಇವತ್ತೇ ನಮ್ಮೊಂದು ಅಂದರೆ ಹೇಳ್ಬೇಕಾದ್ರೆ ನಿನ್ನೆ CSK ಮತ್ತು ವರ್ಸಸ್ ಈ ಮುಂಬೈ ಇಂಡಿಯನ್ಸ್ ಇತ್ತು. ಆದರೆ ಇವತ್ತು ನಮ್ಮೊಂದು ಇಂಡಿಯಾದಲ್ಲಿ ನಮ್ಮೊಂದು RCB ವರ್ಸಸ್ ಮತ್ತು ಕಲ್ಕತ್ತಾ ಇದೆ. ಹೇಳ್ಬೇಕ್ರೆ ಇವತ್ತು ನಮ್ಮೊಂದು ಇಂಡಿಯನ್ ಮ್ಯಾಚ್ ಇದೆ. ಇವತ್ತೇ ನಮ್ಮೊಂದು RCB ಮ್ಯಾಚ್ ಇದೆ. ತುಂಬ ಜನ ಅನಿಸಿದೆ. ಯಾಕಪ್ಪ ಹೇಳ್ಬೇಕಾರೆ ನಿನ್ನೆ ನಡೆದಂಥ ಮ್ಯಾಚಲ್ಲಿ CSK ಗೆದ್ದಿದೆ. ಆದರೆ ಇವತ್ತು ನಡೆದಂಥ ಮ್ಯಾಚಲ್ಲಿ ಯಾವ ಒಂದು ಮ್ಯಾಚ್ ಗೆಲ್ತಿದೆ ತುಂಬ ಜನ ಡೌಟ್ ಇದೆ. ಒಂದು ಕನ್ಫಿಡೆಂಟ್ ತುಂಬ ಇದರಲ್ಲೇ ಇದ್ದಾರೆ. ತುಂಬ ಹೇಳ್ಬೇಕಾರೆ ಯಾಕಪ್ಪ ಹೇಳ್ಬೇಕಾರೆ ನಮ್ಮೊಂದು ಇಂಡಿಯನ್ ಮ್ಯಾಚ್ ಗೆಲ್ಲುತ್ತೆ ಮತ್ತು KKR ಗೆಲ್ಲುತ್ತೆ, RCB ಗೆಲ್ಲುತ್ತೆ, ಇನ್ನು ಗೆಲ್ಲುತ್ತೆ ಅಂತ ತುಂಬ ಟೆನ್ಷನ್ನಲ್ಲಿದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇವತ್ತು ನನ್ನ ಹಿಡಿದಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಏನಪ್ಪ ಅಂದರೆ ನಮ್ಮ ಒಂದು ಇಂಡಿಯನ್ ಮ್ಯಾಚ್ ಗೆಲ್ಲುತ್ತಾ ಮತ್ತು KKR ಗೆಲ್ಲುತ್ತಾ ಅಂತ ನೋಡೋಣ ಅಂತ. ಅಥವಾ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಇವತ್ತು ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬ ಇಂಟ್ರೆಸ್ಟಿಂಗ್. ಹೇಳ್ಬೇಕಾರೆ ಯಾಕಪ್ಪ ಹೇಳ್ಬೇಕಾರೆ ನಮ್ಮ ಒಂದು ಇಂಡಿಯನ್ RCB ಗೆಲ್ಲುತ್ತೆ ಮತ್ತು KKR ಗೆಲ್ಲುತ್ತೆ. ಯಾಕಂದರೆ ಹೇಳ್ಬೇಕಾದ್ರೆ ತುಂಬ ಜನ ನಿನ್ನೆ CSK ಫ್ಯಾನ್ಸು ತುಂಬ ಜನ ಇದ್ದಾರೆ. ಅವರು ಕೂಡ ಅವರೊಂದು ಮ್ಯಾಚ್ ಹೊಡೆದಿದ್ದಾರೆ. ಮೊದಲನೇ ಮ್ಯಾಚ್ ಸ್ಟಾರ್ಟಿಂಗ್ ಮ್ಯಾಚೇ ಹೊಡೆದಿದ್ದಾರೆ. ಆದರೆ ಇವತ್ತು ನಮ್ಮೊಂದು ಇಂಡಿಯನ್ RCB ಮ್ಯಾಚ್ ಇದೆ. ಹೇಳ್ಬೇಕಾರೆ ನಿನ್ನೆ CSK ವರ್ಸಸ್ ಮುಂಬೈ ಇಂಡಿಯನ್ಸ್ ಇತ್ತು. ಆದರೆ ಇವತ್ತು RCB ವರ್ಸಸ್ ಕಲ್ಕತ್ತಾ ಇದೆ. ಇವತ್ತು ಯಾವ ಮ್ಯಾಚ್ ಗೆಲ್ಲುತ್ತೆ, ಇವತ್ತು ಯಾವ ಒಂದು ಮ್ಯಾಚ್ ಗೆಲ್ಲುತ್ತೆ ಅಂತ ತುಂಬ ಜನ ಅಕ್ಟರ್ ಆಗಿರ್ಕೊಂಡು ತುಂಬ ಕನ್ಫ್ಯೂಸಲ್ಲಿ ಇದ್ದಾರೆ. ತುಂಬ ಡೌಟೇ ಇದೆ. ಹೇಳ್ಬೇಕಾರೆ ಯಾವುದು ನಮ್ಮೊಂದು RCB ಗೆಲ್ಲುತ್ತಾ, ನಮ್ಮ ಒಂದು KKR ಗೆಲ್ಲುತ್ತೆ. ಹೇಳ್ಬೇಕಾರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಕೇಳ್ತಾನೆ, ಎಲ್ಲರಿಗೆ ಕೇಳ್ತಾನೆ ಇವತ್ತು ಯಾವ ಒಂದು ಮ್ಯಾಚ್ ಗೆಲ್ಲುತ್ತೆ ಅಂತ. ನೀವು ಚಿಕ್ಕದಾಗಿ ಕಮೆಂಟಿಗೆ ನಾ ಮಾತ್ರ ಹೇಳ್ತಾನೆ ಇವತ್ತು ಯಾವ ಒಂದು ಮ್ಯಾಚ್ ಗೆಲ್ಲುತ್ತೆ ಅಂದರೆ ಹೇಳ್ಬೇಕಾರೆ ನಮ್ಮ ಇಂಡಿಯನ್ ವರ್ಸಸ್ RCB ಗೆಲ್ಲುತ್ತೆ. ಇವತ್ತು ನಮ್ಮ ಒಂದು ಇಂಡಿಯನ್ RCB ಗೆಲ್ಲುತ್ತೆ ಅಂತ ನಾನು ನಿಮಗೆ ಹೇಳ್ತಾನೆ. ಯಾರು ಕೂಡ ಟೆನ್ಷನ್ ಪಡೋಕೋಬೇಡಿ. ಯಾಕಪ್ಪ ಹೇಳ್ಬೇಕಾರೆ ಅಷ್ಟು ನೀಟ್ ಕಟ್ಟಾಗಿ ಆಡ್ತಾರೆ. ಹೇಳ್ಬೇಕಾರೆ ಅದಕ್ಕೋಸ್ಕರ ನನಗೂ ಮಾತ್ರ ತುಂಬ ಖುಷಿ ಇದೆ. ನಾನು ಕೂಡ ಇವತ್ತು ಮ್ಯಾಚ್ IPL ಲೈವ್ ನೋಡಲೇಬೇಕು. ನಾನು ಕೂಡ ಲೈವ್ ನೋಡಬೇಕು, ನೀವು ಕೂಡ ಲೈವ್ ನೋಡ್ಬೇಕಂದ್ರೆ ಇನ್ನೂ ನನ್ನೊಂದು ಲೈವ್ ಯಾವ ರೀತಿ ನೋಡೋದು, ನಾವು ಯಾವುದೇ ಏನು ಔಟ್ಸ್ಟಾರ್ದಲ್ಲಿ ನಾವು ರಿಚಾರ್ಜ್ ಮಾಡಿಸಿಲ್ಲ, ಏನು ಮಾಡಿಲ್ಲ, ಯಾವ ರೀತಿ ಲೈವ್ ನೋಡಿದ್ರೆ ಏನೋ ಜಸ್ಟ್ ಅದ್ರ ಬಗ್ಗೆ ವಿಡಿಯೋ ಮಾಡಿದೆ. ಆ ವಿಡಿಯೋ ಮೂಲಕ ನೀವು ಈಸಿಯಾಗಿ ಅಪ್ಲಿಕೇಶನ್ ತೊಗೊಂಡು ಲೈವ್ ನೋಡ್ಬೋದು. ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಒಂದು RCB ವರ್ಸಸ್ KKR ಇದೆ. ಯಾವ ಒಂದು ಮ್ಯಾಚ್ ಗೆಲ್ಲುತ್ತೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೆ ಹೇಳ್ತೀನಿ ನನ್ನ ಒಂದು ಮ್ಯಾಚ್ ಯಾವ ಒಂದು ಮ್ಯಾಚ್ ಗೆಲ್ಲುತ್ತೆ, ನಮ್ಮ ಒಂದು ಇಂಡಿಯನ್ RCB ಗೆಲ್ಲುತ್ತೆ ಅಂತ ಹೇಳ್ತಾ ತುಂಬ ಜನ ಟೆನ್ಷನ್ ಆಗಿರ್ತಾರೆ. ಯಾರು ಕೂಡ ಟೆನ್ಷನ್ ಪಡೋದಕ್ಕೆ ಹೋಗ್ಬೇಡಿ. ಯಾಕಪ್ಪ ಹೇಳ್ಬೇಕಾದ್ರೆ ನಮ್ಮೊಂದು RCB ನೀಟ್ ಕಟ್ಟಾಗಿ ಆಗಲೇ ನೋಡಿದಾರಲ್ಲ ವಾಸ್ ಸೀಸನ್. ಈಗ ಹೇಳ್ಬೇಕಾದ್ರೆ 4 ಮಂತ್ ಹಿಂದೆಗಡೆ ನೋಡಿದಾರಲ್ಲ ನೀವು ನಮ್ಮೊಂದು RCB ಯಾವ ರೀತಿ ಹೊಡೆದಿದೆ. ಅದೇ ರೀತಿ ಕೂಡ ಈ ಮ್ಯಾಚ್ ಕೂಡ ಗೆಲ್ಲುತ್ತೆ 100% ನಮ್ಮ ಒಂದು ಇಂಡಿಯನ್ ಭರವಸೆ ಎಲ್ಲ ಇದೆ. 100% ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದೀನಿ ನಮ್ಮ ಒಂದು RCB ಅಂತ ಹೇಳ್ತಾ ತುಂಬ ಜನ ತುಂಬ ಡೌಟ್ಸಲ್ಲಿದ್ದಾರೆ. ಏನಪ್ಪ ಅಂದರೆ ಅದು ಗೆಲ್ಲುತ್ತೋ, ಈ ಮ್ಯಾಚ್ ಗೆಲ್ಲುತ್ತೆ, ಆ ಮ್ಯಾಚ್ ಗೆಲ್ಲುತ್ತೆ. ಯಾರು ಕೂಡ ಟೆನ್ಷನ್ ಪಡೋರು. ಯಾರ್ಯಾರು ಇಂಡಿಯನ್ RCB ಫ್ಯಾನ್ಸ್ ಏನಿದ್ದಾರೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ 100% ನಮ್ಮ ಒಂದು ಇಂಡಿಯನ್ RCBನೇ ಗೆಲ್ಲುತ್ತೆ ಇವತ್ತು ಅಂತ ಹೇಳ್ತಾ ಇವತ್ತನ್ನು ಮುಗಿಸ್ತಾನೆ ಮುಂಚೆ ಇನ್ನೊಂದು ಚಾನಲ್ ಯಾರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾನೆ ಎಲ್ಲ ನನ್ನ ಕನ್ನಡ ಯೂಟ್ಯೂಬರ್ಸ್ ಕೇಳ್ತೀನಿ. ಜೈ ಹಿಂದ್, ಮತ್ತೆ ನಿಮ್ಗೆ ಸಿಗ್ತೇನೆ ಎಲ್ಲರಿಗೆ. ಬಾಯ್.